ಮತ್ತು ತಂದೆ ತಾಯಿನೂ ಅವ್ರ ಮಕ್ಳಿಗೆ ನೋಡ್ಕೊಳಕ್ತಿಲ್ಲ. ಇವರು ಈ ಟೈಮಿಗೆ ಇವ್ರು ನೋಡ್ತಾರೆ ಅಂದರೆ ತುಂಬ ಖುಷಿ. ಆಮೇಲೆ 3-4 ದಿವಸದಿಂದ ಪಾಪ ನೋಡಿಕೊಂಡ್ರು. ಅವರು ನೋಡಿದ ತಕ್ಷಣ ಫೋನ್ ಮಾಡಿ ನಮ್ಮ ಗಫರ್ ಅವ್ರಿಗೆ ಫೋನ್ ಮಾಡಿ ಹಿಂಗಾಗಿದೆ ಅಂದ ತಕ್ಷಣ ನಾವೆಲ್ಲರೂ ಬಂದು ಅವರಿಗೆ ಮಣ್ಣು ಮಾಡಿದ್ದೀವಿ, ಏನಂತ ಸಮಸ್ಯೆ ಏನು ಮಾಡಿದ್ದೀವಿ, ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಕೈ ಮುಟ್ಟಿ ಕೇಳ್ಕೊತೀನಿ. ಎಲ್ಲ ನನ್ನ ಪ್ರೀತಿಯ ಬಂದ ಮಿತ್ರರೇ, ಹೋಮ್ ಆಫ್ ಹೋಮ್ ಜನಸೇವೆ ನಿರಾಶ್ರಿತರ ಆಶ್ರಮ ರಾಜ್ಯನಾಯಕ ಕನ್ನಡಿಗ ಈ ರೀತಿ ಮಾಡ್ತಾರೆ ಅನ್ನೋದು ನನಗೆ ಇದ್ದಿದ್ದಿಲ್ಲ. ಆದರೆ ನಾನು ಒಂದು ಫೋನ್ ಮಾಡಿದೆ. ಇವತ್ತು ಎಲ್ಲ ಈ ಸಮಿತಿಯವರೆಲ್ಲ ಬಂದು ಇವತ್ತು ನಮ್ಮ ಆಶ್ರಮದಲ್ಲಿ ಒಂದು ಅಜ್ಜಿ ಇದರಿಂದ ಇವತ್ತು ಎಲ್ಲರೂ ಬಂದು ಕೂಡಿ ಒಂದು ಸಂಸ್ಕಾರ ಮಾಡಿರೋದ್ರಿಂದ ನನಗೆ ತುಂಬ ಸಂತೋಷ ಆಗ್ತದೆ. ಇದರ ಈ ರೀತಿ ಒಗ್ಗಟ್ಟಿರ್ಬೇಕು ಅನ್ನೋದೇ ನಾನು ತುಂಬ ಆಸೆ ಪಡ್ತೀನಿ. ಈ ರೀತಿ ಒಗ್ಗಟ್ಟಿರೋದ್ರಿಂದಲೇ ಮನುಷ್ಯ ಇವತ್ತು ಒಂದು ಸ್ವರ್ಗ ಸೇರೋಕ್ಕೂ ಒಂದು ಇದು ದಾರಿಯಾಗಿರುತ್ತೆ. ಮತ್ತು ಈ ರೀತಿ ಜನ ಸಪೋರ್ಟ್ ಇರೋದ್ರಿಂದಲೇ ನಮ್ಮಂಥ ಸೇವೆ ಮಾಡೋದಕ್ಕೆ ಒಂದು ಸಪೋರ್ಟ್ ಒಂದು ಖುಷಿ ಆಗುತ್ತೆ. ಇನ್ನೂ ಅನೇಕ ಜನರನ್ನ ಈ ರೀತಿ ಸಾಕ್ಬೇಕು ಅನ್ನೋದೇ ಒಂದು ಆಸೆ. ಈ ಆಸೆಗೆ ನಿಮ್ಮೆಲ್ಲ ಸ್ಫೂರ್ತಿ ಇರಲಿ. ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ಎಲ್ಲರೂ ಒಂದು ಶೇರ್ ಲೈಕನ್ನು ಮಾಡಿ ಅಂತ ನಾನು ತಮ್ಮಲ್ಲಿ ಇಷ್ಟು ಮಾತ್ರ ಕೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.